ಏನೇನ ನಿಮ್ಮ ಅತ್ತೆ ಆಚೆಗೆ ಬರ್ದಂಗೆ ಒಳಗ ದೇವನ್ ಮಾಡ್ತಿದ್ದಾಳೆ. ನಾನು ನೆನ್ನೆ ದಿವಸದಿಂದ ನೋಡ್ತಿದ್ದೀನಿ, ಆಚೆಗೆ ಹೊರಡಿಲ್ವಪ್ಪ. ಅಯ್ಯ ಲಕ್ಷ್ಮಕ್ಕ, ನಮ್ಮನೆ ಕತೆ ಏನ್ ಹೇಳ್ತಾಗ. ಕಿರಿ ಸೊಸೆ ಬೆಂಗಳೂರಿಂದ ಬೇರೆ ಬಂದ್ಬಿಟ್ಟವಳೆ. ಅದಕ್ಕೂ ನಮ್ಮ ಅತ್ತೆ ಏನು ಹಿಡಿಯಕ್ಕೆ ಆಗ್ತಿಲ್ಲ. ನಮ್ಮ ಅತ್ತೆ ಅವಳೇನಾರ ಬೆಂಗಳೂರಿಂದ ಬರ್ಲಿಲ್ಲ ಅಂತಂದ್ರೆ ನಾನು ಕುಂಟೆ ನೇತ್ರ ನೇತ್ರ ಅಂತ ಹೇಳಿ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಇರ್ತಾಳೆ. ಅವಳೇನಾರ ಬಂದ್ಬಿಟ್ಲು ಅಂತ ಅಂದ್ಬಿಟ್ರೆ ನನ್ನ ಕಂಡ್ರೆ ಆಗಲ್ಲ. ನಮ್ಮ ಅತ್ತಿಗೆ ಆಡ್ರು ಮಟ್ಟಿಗೆ ಆಡ್ತಿರ್ತಾಳೆ. ಏನು ಅವಳ ಜೊತೆ ಕೂತ್ಕೊಳ್ಳೋದು ಏನು ಕೇಳ್ತೀಯ, ತಲೆ ಬಚ್ಚೋದು ಏನು ಕೇಳ್ತೀಯ, ಎಣ್ಣೆ ಹಾಕಿ. ಅಯ್ಯೋ ಅಯ್ಯೋ, ಹಂಗಲ್ಲ ಕಡ್ಲಕ್ಸ್ಮಕ್ಕು ಆಡ್ತಿರೋದು. ಏನೋ ಒತ್ಕ ಬಂದಿದ್ದಾಳೆ ತಾಗ, ಅದಕ್ಕೆ ಹಂಗ ಆಡ್ತಿದ್ದಾಳೆ. ಸುಮ್ಮನೆ ಹಂಗ ಆಡ ಹೆಂಗ್ ಸಲ ಕಣಂತ ಅವಳು. ಏನೋ ಸೀರೆ ಗೀರೆ ತಂದಿದ್ದಾಳೆ ಹೆಂಗ. ಅದಕ್ಕೆ ಆಟೋ ಅಂತ ಪ್ರೀತಿಯಿಂದ ನೋಡ್ಕೊಂತಿದ್ದಾಳೆ ಕಣಂತಿ. ಹೂ ಕಡ್ಲಕ್ಸ್ಮಕ್ಕು, ಅದಂತೂ 2,000 ರೂಪಾಯಿ ಸೀರೆ ತಂದವಳು ಅಂತಿ. ಭಾರಿ ಚೆನ್ನಾಗೈತೆ ಕಣಮ್ಮ. ಭಾರಿ ಸ್ಮೂತ್ ಆಗೈತೆ ಅಂತ ಹೇಳಿ ಏನ್ ಹೋಗ್ಲು ಹೇಳ್ತಿದ್ಲು. ನಾನೇನ್ ನೋಡ್ಲು ಇಲ್ಲ ಏನೂ ಇಲ್ಲ. ಹೆಂಗಾರ ನೋಡ್ಕೊಳ್ಳಿ ಅಂತ ಹೇಳಿ ಮನೆ ಕಂಡರ ಹತ್ರ ನಾನು ಏನ್ 12-1 ಗಂಟೆ ತನಕ ದೇವನ್ ಮಾತಾಡ್ತಿದ್ರ ಏನ ಸಣ್ಣ ಮಾತಾಡ್ಕೊಂಡ ಕೂತದ್ರತ್ಲಾಗಿ. ಇನ್ನೇನು ಊರರ್ ತುಂಬಾ ಅದನ್ನೇ ಹೇಳ್ಕೊಂಬರೋದಾಗತ್ತೆ ನಿಮ್ಮ ಅತ್ತಿಗೆ. ನನ್ ಕಿರಿ ಸೊಸೆ ಅತ್ತಂದ್ಲು ಇತ್ತಂದ್ಲು ಅಂತ ಹೇಳಿ ಮರಿಯ ತನಕ ಇನ್ನೇನು ಅದನ್ನೇ ಹೇಳ್ತಿರ್ತಾಳ ಕಣಮ್ಮ. ನಾವೇನ್ ಹೇಳಿದ್ರೆ ತಲೆ ಕೆಡ್ಸ್ಕೊಳಲ್ಲ. ಹಂಗಂದ್ರೆ ಸಂಜೆಗೆ ಏನ್ ಮಾಡ್ತೀಯಮ್ಮ? ಏನ್ ಕೋಳಿ ಸಾರು ಮಾಡ್ತೀಯಾ ಇಲ್ಲ ಒಬ್ಬಟ್ಟು ಅಡಿಗೆ ಮಾಡ್ತೀಯಾ? ಕೋಳಿ ಸಾರು ಮಾಡ್ಬೇಕಂತ ಕಣ್ ಲಕ್ಷ್ಮಕ್ಕ, ನಾಟಿ ಕೋಳಿ ಸಾರು ಮಾಡಿ ಅಂತ ಹೇಳಿ ಬಗಸ್ಕೊಂಡಿದ್ದಾಳಂತ ಕಿರಿ ಸೋಸೆ. ಅದಕ್ಕೆ ಹೇಳಿ ಕೋಳಿ ತರ ಕಳ್ಸಿದ್ರು ಯಜಮಾನ್ರನ್ನ. ನಾ ಬಂದೆ ಇತ್ಲ ಕಡೆಗೆ ತಂದಿರ್ಲಿ, ಆಮೇಲೆ ಹೋಗಿ ಮಾಡಿದ್ರೆ ಆಗತ್ತೆ ತೀರಾ ಅಂತ ಹೇಳಿ. ಇನ್ನೇನು ಅವ್ರು ಅಡ್ಗೆ ಗಿಡ್ಗೆ ಮಾಡಾಕ್ತಿರಲ್ಲ. ಬರೀ ಮಾತಾಡ್ಕೊಂಡು ಕೂತಿದಾರ ಆಟಯ್ಯ. ನಾನು ಹೋಗಿ ಈಗ ಮಾಡ್ಬೇಕಂಡ್ ಲಕ್ಷ್ಮಕ್ಕ, ಇನ್ನೇನು ಮಾಡೋಣತ್ಲಾಗಿ. ಏನ್ ಇನ್ನೂ 1-4 ದಿನ ಇರ್ತಾರ, ಇಲ್ಲ ಅಂತಂದ್ರೆ ಹೊಂಟು ಬಿಡ್ತಾರ ಇವತ್ತು ನಾಳೆಗೆ? ಏನ ಕಾಣೆ ಕಣ್ ಲಕ್ಷ್ಮಕ್ಕ, ಯಾವಾಗ ಹೋಗ್ತಾರ ಏನ? ನಾನು ಅವೆಲ್ಲನೂ ಏನು ಕೇಳ್ಗಿಡಕ್ ಹೋಗಲ್ಲ ಅವ್ರಿಗೆ. ಏನ ರಾಗಿ ಅಕ್ಕಿ ಆಮೇಲೆ ಕಾಳು ಕಡ್ಡಿ ಎಲ್ಲ ತಗೊಂಡೋಗಮ್ಮ ಸ್ವಲ್ಪ ಅಂತ ಹೇಳಿ ಹೇಳ್ತಿತ್ತು ನಮ್ಮ ಅತ್ತೆ. ಏನ್ ಕೊಟ್ಟು ಕಳಿಸ್ತಾ ಏನ್ ಮಾಡುತ್ತಾ, ಏನಾರ ಕೊಟ್ಟು ಕಳಿಸ್ತಿತ್ತಾಗ. ಕಷ್ಟ ಬಿಟ್ಟು ಎಲ್ಲ ಬಿಸಿಲು ಬೆಂಕಿ ಅಂತ ಎಲ್ಲ ಗೇದು ಮಾಡೋರು ನಾವು. ನೆಲ್ಲ ಕೂತ್ಕೊಂತಿನವ್ರಿಗೆ ಎಲ್ಲನೂ ಕೊಟ್ಟು ಕಳಿಸ್ತಾರೆ. ಇನ್ನೇನ್ ಮಾಡಕ್ಕಾಗುತ್ತೆ ಲಕ್ಷ್ಮಕ್ಕ? ಏನ್ ಕೇಳಂಗಿಲ್ಲ ಹೇಳಂಗಿಲ್ಲ ನಾನು. ಅಯ್ಯಯ್ಯ, ನೀನು ಅಂದಪ್ಪ ಅವ್ರಿಗೆ ಎದ್ರಕಂಡ್ ಸಾಯ್ತಿ ಅತ್ಲಾಗಿ. ನೀನು ಕಡಕಂಗ್ ಮಾತಾಡ್ಬೇಕು. ಎಲ್ಲಾರು ಯಾಕತ್ತೆ ಅವ್ರಿಗೆ ಕೊಟ್ಟು ಕಳಿಸ್ತೀಯ? ಅವ್ರು ಬೆಂಗಳೂರು ಪೇಟೆಗಿದ್ದಾರೆ, ಬೇಕು ಅಂದ್ರೆ ತಗೊಂಡ್ ತಿಂತಾರೆ, ಬಾಯಿ ರುಚಿ ಆಗಿದ್ದಲ್ಲ ನೀವೇ. ನೀವ್ ಇಲ್ಲಿಂದ ಯಾಕೆ ಕೊಟ್ಟು ಕಳಿಸ್ತೀರಾ? ನಾವು ಕಷ್ಟಪಟ್ಟೆಲ್ಲ ಬೆಳೆದದ್ದ ಅಂತ ಹೇಳಿ ನೀನ್ ಕೇಳ್ಬೇಕನ್ನದ್ರ ನೀನು. ಅಯ್ಯ, ನಾನೇನಾರ ಕೇಳ್ಬಿಟ್ಟೆ ಅಂತಂದ್ರ ಅದ್ ಹೆಂಗಾಗತ್ತ ಏನೋ ನಮ್ಮ ಅತ್ತಿಗೆ. ಬರೀ ಕೂಗಾಡೋದ್ ಬಿಟ್ರಿ ನೀನು ಗೊತ್ತಾಗ್ಕಂಡ್ ಲಕ್ಷ್ಮಕ್ಕ. ಯಾರಾರ ಬಂದ್ಬಿಟ್ರೆ ಸಾಕು, ನಾನೇನು ಕೇಳಂಗಿಲ್ಲ ಹೇಳಂಗಿಲ್ಲ, ಬರೀ ಜಗಳ ತಕೊಂಡ್ ಕೂತ್ಕೊಳತ್ತಿ. ನಾನ್ ಹತ್ಕೊಂಡ್ ಏನು ಕೇಳಕ್ಕೂ ಆಗಲ್ಲ, ಏನು ಇಲ್ಕಣವ. ಸುಮ್ನೆ ಆಗ್ತೀನಿ ಅತ್ಲಾಗಿ, ಏನಾರ ಕೊಟ್ಸ್ಕೊಂಡ್ ಹಾಳಾಗಿ ಹೋಗ್ಲಿ ಅತ್ಲಾಗಿ ಅಂತ ಹೇಳಿ. ಯಾಕ ಗೌರಕ್ ಬದೈತ್ಕಂಡ್ ಹತ್ರ ಅದ್ ಯಾಕೆ ಬತ್ತಿತ್ತ ಏನ ಇವತ್ತ ಇತ್ಲ ಕಡಿಕೆ? ಎಲ್ ಬತ್ತೈತ್ ಲಕ್ಷ್ಮಕ್ಕ? ಅಯ್ಯ ಎಲ್ಲ ಮಂತ ಇದ್ವಲ್ಲ, ನೋಡಿತೆಲ್ಲ ಅವ್ರ ಮಂತ ಕೂತ್ಕೊಂಡು ಬತ್ತಿತ್ತಾಗ. ಕೂತಿದ್ವಾಗನ ವಸಿವತ್ತು ಅಂತ ಹೇಳಿ ಬರ್ಲಿ. ಯಾಡ್ರಮ್ಮ ಇಬ್ರು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾರ. ಏನ್ ಕೂಲಿ ಗೀಲಿಗೆ ಹೋಗಿಲ್ವೇ ಅಂತಮ್ಮ ಇವತ್ತ? ಅಯ್ಯ, ಎಂತ ಕೂಲಿನೂ ಇಲ್ಲ ಏನೂ ಇಲ್ಲ ಕಣ್ ಭಾಗವರಾಜಿ. ಕೂಲಿಗೆ ಹೋಗ 4-5 ದಿನ ಆತು. ಮಂತಾನೆ ಇದೀವಿ ಕಣಂತಪ್ಪ. ನೀನು ಒಳ್ಳೆ ಬಿಸ್ಲಾಗ ಆರಾಮಾಗಿ ಓಡಾಡ್ಕೊಂಡ್ ಬಂದಪ್ಪ ಅತ್ಲಾಗಿ. ಭಾಗವರಕ್ಕ ಬಾ ಕುತ್ಕ ಬಾ ಇಟ್ಲ ಕಡಿಕೆ. ಬಿಸ್ಲಾಗ ನಡ್ಕೊಂಡ್ ಬಂದದ್ಯಾ? ನೀರ್ ಗಿಡ ಕೊಡೋದೇನ್ ಗೌರಕ್ಕ ಕುಡಿಯಕ್ಕೆ? ಈಗಿನ್ನು ನಮ್ಮ ಮನೇಲಿ ನೀರು ಕುಡ್ದೆ ಬಂದೆ ಕಣಂತ ತಗೊಳಮ್ಮ. ನೀರು ಗಿರಿ ಏನು ಬೇಡ ಕಣಂತ ಕೂತ್ಕ. ನಾನು ನೀವು ಕೂತಿದ್ರಲ್ಲ ಅಲ್ಲ ಮನೆ ತ ಜಗ್ಲಿ ಮೇಲೆ ನಿಂತ್ಕೊಂಡು ನೋಡ್ದೆ ಲಕ್ಷ್ಮಕ್ಕ ಈತ ಹೆಂಗೆ ಅಂತ ಹೇಳಿ. ನೀನ್ ಇಲ್ಲೇ ಕೂತಿದ್ದಲ್ಲ ಅಂತ ಹೇಳಿ ಬಂದೆ ಕಣಂತಿ. ಅಯ್ಯ ಭಾಗವರಕ್ಕ ಬಂದ್ರು ಸಿಕ್ಕಿಲ್ಲ ಬಾ. ನಾವೇ ನಿಮ್ಮ ಅಂತಕ್ ಬಂದಿರ ಆಗ್ತಿತ್ತು. ಹೆಂಗ ನೀನೇ ನಮ್ಮ ಅಂತಕ್ ಬಂದಿದ್ದಿ, ಬಾ ಬೇಜಾರ್ ಕಳ್ಕೊಂಡು ಹೋಗುವಂತಿ. ಇಬ್ರು ಏನ್ ಸಾರ್ ಮಾಡಿದ್ರಿ, ಏನ್ ತಿಂಡಿ ಮಾಡಿದ್ರಮ್ಮ? ಇಬ್ರು ಆರಾಮಾಗಿ ಊಟ ಮಾಡಿ ಗಾಳಿ ಬೀಸ ಕೂತ್ ಬಿಟ್ಟಿದ್ರಲ್ಲ. ಅಯ್ಯ, ನಾನೇನ್ ತಿಂಡಿ ಗಿಂಡಿ ಏನು ಮಾಡಿದಿಲ್ ಕಣ್ಗವ್ರಕ್ಕ. ಮಾಲ್ಕೆ ಹುಳಿ ಕಾಳು ಕಟ್ಟುದ್ದೆ. ಅವನೇ ಹಾಕತ್ಲ ಒಂದೇ ಚೂರ ಬಸ್ಸಾರು ಮಾಡಿದ್ದೆ ಅಪ್ಪ ತೆಳ್ಳಗೆ. ಮುದ್ದೆ ಗಿದ್ದೆ ಉಣ್ಣೋದಿದ್ರೆ ಹಾಕೊಡ್ತೀನಿ ನೋಡು. ಮುದ್ದೆಗೂ ಬಸ್ಸಾರು ಭಾರಿ ಚೆನ್ನಾಗೈತಿ. ಅಯ್ಯ, ನನ್ಗೇನ್ ಬ್ಯಾಡ್ ಕಣಮ್ಮ. ನಮ್ಮ ಮನೆಗೆ ಹೋದಂತ ತರಕಾರಿ ಸೊಪ್ಪೆಲ್ಲ ಪಲಾವ್ ಮಾಡಿತ್ತು, ಭಾರಿ ಚೆನ್ನಾಗಿತ್ತು. ನಾನು ಮೊಸರು ಹಾಕೊಂಡು ತಿಂದು ಬಂದೆ ಕಣಂತಾಗ. ಈಗಿನ್ನುವಿ ನನ್ಗೇನ್ ಊಟ ಏನ್ ಬ್ಯಾಡ್ ಕಣಂತಿ. ನೀನೇನ್ ಮಾಡಿದ್ದ ಮನೆ ಹತ್ರ ಅಡ್ಗೆಯ? ನಿಮ್ಮ ಅತ್ತೇನ್ ಆಚಿಗೆ ಉಳ್ತಲ್ವಲ್ಲ, ದೇವ್ರು ಮಾಡ್ತಿದ್ದಾಳಮ್ಮ. ಯಾರ ನೆಂಟ್ರು ಬೇರೆ ಬಂದಿರಂಗಿದ್ದಾರೆ. ಏನ್ ಮಗಳು ಈಗ್ಲು ಬಂದಿದ್ದಾಳೆ ಹೆಂಗೆ? ಇಲ್ಕಂಡ್ ಗೌರಾಜಿ, ಮಗಳೇನ್ ಬಂದಲ್ಲ. ಕಿರಿ ಸೊಸೆ ಬೆಂಗಳೂರಿಂದ ಬಂದಿದ್ದಾಳೆ ಅಂತ ಹೇಳಿ ನಮ್ಮ ಅತ್ತೇನೆ ಹಿಡಿಯಕ್ ಆಗ್ತಲ್ಲ. ಆಚಿಗೆ ಬರ್ದಂಗೆ ಒಳಗೆ ಒಳ್ಳೆ ತಲೆಗೆ ಎಣ್ಣೆ ಹಾಕೊಂಡು ಮಾತಾಡ್ಕೊಂಡು ಏನ್ ತಿಂತೀಯಮ್ಮ, ಏನ್ ಮಾಡ್ತಿದ್ಯಮ್ಮ, ಹಂಗ ಹಿಂಗೆ ಅಂತ ಹೇಳಿ ಬರೀ ಅವು ಕೇಳೋದೇ ಆಗೈತಿ. ಆಚಿಗಿನ್ನೆಲ್ಲ ಬಂದ ಅಳ್ತಾಗ. ಓಹೋ, ಅದಕ್ಕೆ ಏನ ಕಣಮು, ನಾನು ಈಗಿನ್ನು ಕೂಕಂಡ್ ಬಂದೆ. ಏನ್ ಮಾಡ್ತಿದ್ದಿ ಕಾಂತಕ್ಕೋ ಅಂತೇಳಿ ಆಟೋ ಅಂತ ಕೂಗಿದ್ರು ಆಚಿಗೆ ಬರ್ದಂಗೆ ಒಳಗೆ ಕಿವು ಕೇಳ್ದಳಂಗಿದ್ದಾಳೆ.
ನಾನು ಯಾರೋ ಬಂದಿದಾರೇನೋ ಏನೋ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳಿ ಬಂದ್ ಕಣ ಮಾತೆಗೆ ಸುಮ್ನೆ ನಾನು ಇಡ್ಲಿ ಮಾಡಿ ತರಕಾರಿ ಗೊಜ್ಜು ಮಾಡಿದ್ದೆ. ಹಾ, ಸೊಸೆ ಮಕ್ಕಳೆಲ್ಲ ಹಾಕೊಂಡ್ ತಿಂದು ಆರಾಮಾಗಿ ಒಳಗೆ ಕೂತಿದ್ದಾರೆ ಬಿಸಿಲು ಅಂತ ಹೇಳಿ. ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು. ಅಯ್ಯೋ ನೋಡಕ್ ಆಗ್ತಿಲ್ಲ ಅವ್ರ ಸಂಭ್ರಮವ. ಇನ್ನೇನ್ ಮಾಡಕ್ಕಾಗತ್ತು, ಹೆಂಗಾರ ಆಡ್ಕಳ್ಳಿ ಅಂತ ಹೇಳಿ ಬಂದು ನಾನು ಇತ್ಲ ಗಡಿ ಕತ್ಲಾಗಿ. ಅಲ್ಲ ಕಣ ಮನೆ ಹತ್ರ ಅದೇನ್ ಮೂರ್ ದಿನಕ್ಕೂ ಬೆಂಗಳೂರಿಂದ ಊರಿಗೆ 50 ಸಲ ಬರ್ತಾಳಲ್ಲ. ಅದೇನ್ ದುಡ್ಡು ಮಾಡಕ್ ಹೋಯ್ತಾರ ಇಲ್ಲ ಅಂತಂದ್ರೆ ಸುಮ್ ತಿರ್ಗಕ್ ಹೋಯ್ದಾಳಮ್ಮ ಹುಡುಗಿ. ನಮ್ಮ ಅತ್ತಮ್ಮನೆ ಈತಲ್ಲ, ಸಂದು ಫೋನ್ ಮಾಡೋದಯ್ಯ, ಇವನ್ ಮಾಡ್ತದ್ಯಮ್ಮ ಈ ಶನಿವಾರ ಮಕ್ಳು ಕರ್ಕೊಂಡ್ ಬಂದ್ಬಿಡು ನೋಡಂಗಾಯ್ತು ನನಗೆ. ಮತ್ತೆ ಅಕ್ಕಿ ಅಂತೆ ರಾಗಿ ಅಂತವೆಲ್ಲ ತಗೊಂಡ್ ಹೋಗೋನ್ ಬಾರಮ್ಮ, ಅಲ್ಲೇನ್ ಮಾಡ್ತಿದಿ ಬಾರಮ್ಮ ಅಂತ ಫ್ರೀ ಬಸ್ ಕೊತ್ಕುವೆ 50 ಸಲ ಊರಿಗೆ ಕಳ್ಸ್ಕೊಂತಿರೋದೇ ಕೋಳಿ ಸಾರು ಮಾಡ್ತಿರೋದೇ ಕಣ್ಗೌರಾಜಿ. ಅದೇ ಒಂದ್ ಕೆಲ್ಸ ಕಣಂತಾಗ ನಿಮ್ಮ ಅತ್ತಿಗವಿ. ಇನ್ನೇನ್ ತೋಟ ಹೊಲ ಅಂತ ನೋಡ್ಕೊಳ್ಳೋಣ, ಇಲ್ದಿರೋ ಮಕ್ಳು ನೋಡ್ಕೊಂಡು ಹೊಸಕರ ಮೇಸನ ಅನ್ನೋದಿಲ್ಲ. ಬರೀ ಬೆಂಗಳೂರಿಂದ ಕರ್ಸನ ಕೋಳಿ ಸಾರು ಮಾಡೋಣ ಕೂತ್ಕೊಂಡ್ ತಿನ್ನೋಣ. ಅದು ಬಿಟ್ರಿ ಏನ್ ಗೊತ್ತಾಗುತ್ತೆ. ಬರೀ ಅವ್ರ ಮನೆ ಸುದ್ದಿ ಮಾತಾಡ್ಕೊಂಡು ಕೂತ್ಕೊಂಡು ಅವ್ರ ಎರಡು ಕೇಸ್ಕೊಂಡ್ ತಿನ್ಕೊಂಡು ಜೀವನ ಮಾಡೋದೇ ಆಯ್ತತ್ಲಾಗ ನಿಮ್ಮ ಅತ್ತೆ. ಏನಾರ ಒಂದ್ ಕೆಲ್ಸ ಮಾಡ್ತಾಳೇನಮ್ಮ, ಅದ್ ಹೆಂಗಾರ ಕೂತ್ಕೊಂತಾಳೆ ಏನಾತ್ಲಾಗಿ. ಅಲ್ಲ ಕಣ್ಗೌರಕ್ಕ, ಎಲೆ ಅಡ್ಕೆನಾರವ ದುಡ್ಡು ಹಾಕ್ತಂತ ತಿನ್ನಲ್ವಲ್ಲ ಅವಳು, ಬರೀ ಅವ್ರ ಇಸ್ಕೊಂಡೆ ಕಾಲ ಮಾಡ್ಬಿಡ್ತಾಳಲ್ಲ. ಅದ್ ಹೆಂಗ್ ಜೀವನ ಮಾಡ್ತಿದ್ದಾಳ ಏನ ಕಣ್ಗೌರಕ್ಕ. ನಾನ್ ತಕ್ಕ ಒಂದ್ 4-5 ದಿನ ಬಂದ್ಲು. ಎಲೆ ಸುಣ್ಣಿದ್ರು ಕೊಡಮ್ಮ, ತರ್ಸ್ಬಿಟ್ಟು ಕೊಡ್ತೀನಂತೆ ಹಂಗೆ ಹಿಂಗೆ ಅಂತ ಹೇಳಿ. ನಾನು ಹೇಳ್ತೀನಿ ಅಂತ ಹೇಳ್ಕೊಡಂದ್ ಹೇಳು. 1 ದಿನ ಕೊಟ್ಟೆ, 2 ದಿನ ಕೊಟ್ಟೆ, 3ನೇ ದಿನಕ್ಕೆ ನಾನು ಹಾಕಂತಿಲ್ ಕಣವ, ನಾನು ಜಾಸ್ತಿ ತರ್ಸ್ಕೊಂತಿಲ್ಲ ಅಂತ ಹೇಳಿ ಕಳ್ಸಿದೀನಿ. ನಮ್ಮಂತಕ್ ಬರದೆ ಬಿಟ್ಟಿದ್ದಾಳೆ ನೋಡಿ ಈಗ. ಅಯ್ಯ, ನಮ್ಮಂತಕ್ಕೂ ಹಂಗೆ ಬತ್ತಾಳ ಕಣ್ ಲಕ್ಷ್ಮಕ್ಕ. ನಾನು ಇನ್ನೇನ್ ಮಾಡೋಣ ಅತ್ಲಾಗಿ, ಹಾಳಾಗುವಾಗ್ಲಿ ಅಂತ ಹೇಳಿ ಕೊಟ್ಟು ಕಳಿಸ್ತೀನಿ. ಹೆಂಗು ನಮ್ಮ ಅಜ್ಜ ತೋರುತ್ತೆ ಅಂತ ಹೇಳಿ ಗೊತ್ತಲ್ಲ, ಬಂದು ಬಿಡ್ತಾಳ ಅತ್ಲಾಗಿ. ಕಿರಿ ಸೊಸೆನುವೆ ಕಿರಿ ಮಗನುವೆ ಬೆಂಗಳೂರಿಂದ 1-2 ಕಟ್ಟು 3 ಕಟ್ಟು ತಂದ್ ಕಟ್ಟು ಹೋದ್ರೆ ಏನ್ ಬೇಡ ಅನ್ನೋದೇನ್ ಲಕ್ಷ್ಮಕ್ಕ. ಆಟೋ ಒಂದ್ ಪ್ರೀತಿಯಿಂದ ನೋಡ್ಕೊಂತಾರಲ್ಲ, ಅವ್ರ ಹತ್ರ ಎಲ್ಲ ತರಿಸ್ಕೊಂಡ್ರೆ ಮಗುಂದು ಸೊಸೆ ದುಡ್ಡು ಖರ್ಚಾಗಲ್ವೇನ್ ಗೌರಾಜಿ. ಅವ್ರ ಇಸ್ಕೊಂಡ್ ತಿಂದ್ರೆ ದುಡ್ಡು ಖರ್ಚಾಗತ್ತ ಅಂತ ಹೇಳಿ ಹಂಗ ಇಸ್ಕೊಂಡಾಗ ನೀವು ಕೊಟ್ಟು ರೂಢಿ ಮಾಡಿದ್ರ ಅದಕ್ಕೆ ಹಂಗ್ ಬರುತ್ತೆ. ಇಲ್ಲ ಅಂತ 4 ದಿನ ಕಳ್ಸಿದ್ರೆ ಅವ್ರ ದುಡ್ಡಾಗ ಅವ್ರು ತಗೊಂಡ್ ತಿಂತಾರಪ್ಪ. ಅಯ್ಯಯ್ಯ, ನಮ್ಮ ಅತ್ತೆ ಒಂದ್ ಆಡುತ್ತೆ ಹಂಗ ಆಡ್ತಿಲ್ಲ ಕಣ್ ಗೌರಾಜಿ. ಸರಿ ಕಣ್ ಲಕ್ಷ್ಮಕ್ಕ, ನಾನು ಓದ್ತೀನಿ. ಗೌರಾಜಿ ಬಂದದೆಲ್ಲ ಕೂತ್ಕ ನೀನು. ನಾನು ಬಂದಾಳೆ ಬಾಳ ಹೊತ್ತಾತು ನೋಡು, ಓದಾಳು ಬರ್ಲಿಲ್ಲ ಅಂತ ಹೇಳಿ ಇಬ್ರು ಮಾತಾಡ್ತಾರೆ. ನಮ್ ಗೌಡ್ರೇನಾರ ಮಟನ್ ಗಿಟನ್ ತಂದಿದಾರ ಇಲ್ಲ ಚಿಕನ್ ಕೋಳಿ ಗಿಳಿ ತಂದಿದಾರ ನೋಡಿ ಒಂಚೂರು ಸಾರ್ಗೀರ್ ಮಾಡಿ ತಿನ್ನತ್ಲಾಗಿ. ಇನ್ನೇನ್ ಮಾಡೋಣ. ಸರಿ ಕಣ ಮಾತು, ಹೋಗ್ ಮಾಡೋಗದ್ ಏನ್ ನಿಮ್ ಮನೆ ಕೆಲ್ಸ. ಮತ್ ನಮ್ಮಂತಾನೆ ಕೂತ್ಕೊಂಡ್ರೆ ನೋಡು ಲಕ್ಷ್ಮಕ್ಕ, ನಾನ್ ಸೊಸೆ ಕೂಡಿಸ್ಕೊಂಡು ಏನನ್ನ ಯಾವ್ ಕೊಟ್ಲು ಅಂತ ಹೇಳಿ ನಿಮ್ಮ ಅತ್ತೆ ಬೈಕಂತಾಳ ಮೇಕೆ ನೋಡುದ್ರಿ. ಲಕ್ಷ್ಮಕ್ಕ, 1 ಈರುಳ್ಳಿ ಇದ್ರ ಕೊಡಲಿ. ತಂದಾಗ ಕೊಟ್ಟನಂತೆ. ಅಯ್ಯ, ಇಲ್ಲಿ ಕಣ್ಣೆ ಹತ್ರ ನಮ್ಮನೆ ಶಾಂತಿಗೂ ಹೋಗಿಲ್ಲ ಏನಿಲ್ಲ, ಈರುಳ್ಳಿ ತಂದಿಲ್ ಕಣಮ್ಮ ನಾನು. ಇಲ್ಲ ಅಂತಂದ್ರೆ ನಿನ್ಗಿಲ್ಲ ಅಂತದ್ನ ನಾನು ಕೊಡ್ತದ್ದಿ. ನಮ್ಮನೆ ಅಪ್ಪಂಗೆ 7 ಕಳ್ಸುದ್ದೆ, ಏನೋ 100 ರೂಪಾಯಿಗೆ 5 ಕೆಜಿ ಈರುಳ್ಳಿ ಅಂತ ಹೇಳಿ ಸಾರ್ತಿದ್ರಂತೆ. ಹೋಗ ಮರೆಯ ತಗೊಂಬ ಅಂತ ಹೇಳಿ 8 ಹೇಳಿದ್ರವೆ ತಂದಿಲ್ವಲ್ಲ ಲಕ್ಷ್ಮಕ್ಕ. ಈ ಕೋಳಿನ ತಂದ್ಕೊಟ್ಟು ಮನೆಗೆ ಮಾಡ್ಬಿಟ್ಟು ಹೋದ್ರೆ ಇನ್ನೇನ್ ಬೇಕು ಎಂತ ಬೇಕು ಏನು ಕೇಳೋದು ಇಲ್ಲ ಏನೂ ಇಲ್ಲ. ನಾನು ಅವ್ರ ಕೇಳಿ ಟಮಾಟೋ ಈರುಳ್ಳಿ ಎಲ್ಲ ಕೇಳಿ ಇಸ್ಕೊಂಬಂದು ಸಾರು ಮಾಡ್ಬೇಕು ಆಟ. ಈಗ ಇನ್ನೇನ್ ಮಾಡಕ್ಕಾಗತ್ತತ್ಲಾಗಿ. ಅಲ್ಕಣಮ್ಮ, ಅದ್ ಹೆಂಗೆ ಕೋಳಿ ತಂದ್ಮೇಗೆ ಒಂದ್ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಸಾರು ಮಾಡೋದು. ಏನೋ ಒಂದಿಲ್ಲ ಅಂತಂದ್ರೆ ನೆರ ಮನೆ ಹತ್ರ ಇಸ್ಕೊಂಡು ಮಾಡ್ಕೊಳ್ಳೋಣ. ಪ್ರತಿ ಒಂದ್ ಸಾಮಾನು ಇಲ್ಲ ಅಂತಂದ್ರೆ ಬೇರೆಯವ್ರ ಮನೆ ಕೇಳಕ್ಕಾಗುತ್ತೇನಮ್ಮ. ಹೋಗಿ ಸಾಮಾನು ತರಿಸ್ಕೊಂಡು ಅಡ್ಗೆ ಮಾಡು. ಹೇಳ್ತೀನಿ ಅಂತೇಳಿ ಯಾರ್ಯಾರ ಮನೆಗೆ ಹೋಗಿ ಕೇಳ್ತೀಯ ನೀನ್ ತಾನೇ. ನಿನ್ಗೇನ್ ಬುದ್ಧಿ ಇಲ್ವಾ ನಿನ್ಗೆ? ಒಯ್ತೀನಿ ಕಣ್ ಗೌರಾಜಿ. ಈಗ ಏನ್ ತಂದಿಲ್ಲ ಏನ್ ತಂದವ್ರು ನೋಡಿ ಸೊರ್ರೆ ಗಳಿಸ್ತೀನಿ. ನಾನು ಓಡ್ತೀನಿ ಅಂತ ಹೇಳಂತ ಗಾತ್ಲಾಗಿ ಅವನಂತೆ ಮಗನಂತೆ ಹೂವ ಕುಣಿತಾರ ಹಂಗೆಯ. ಅವರು ಅವ್ರ ಯಾರಡ್ಕೆ ಇಸ್ಕೊಳ್ಳೋದು ಬೀಡಿ ಬೆಂಕಿ ಪಟ್ಟಣ ಇಸ್ಕೊಳ್ಳೋದು ಮಾಡ್ತಾರಲ್ಲ, ಹಂಗೆ ಅವ್ರ ಮನೆಗೆ ಹೋಗಿ ಟಮಾಟೋ ಈರುಳ್ಳಿ ಇಸ್ಕೊಂಬಂದು ಅಡ್ಗೆ ಮಾಡ್ಲಿ ಅಂತ ಹೇಳಿ ನನಗೂ ಜೀವ ತಿಂತಾರತ್ಲಾಗಿ. ನಾನು ಓಡ್ತೀನಿ ಅಂತ ಹೇಳಿ ಕೇಳೋಣ ಗೌರಾಜಿ ನೀವೇ ಅತ್ಲಾಗಿ. ನನ್ಗೆ ನಾಚಿಕೆ ಹಾಕಲ್ವಾ ಪದೇ ಹೋಗಿ ಕಾಯಿ ಕೇಳೋದಂತೆ ಈರುಳ್ಳಿ ಕೇಳೋದಂತೆ ಅಂದ್ರೆ. ಏನ್ ಸಾಮಾನ್ ತರ್ಲಿಲ್ಲ ಅಂದ್ರೆ ಬಾಯಿ ರುಚಿ ಮಾತ್ರ ಕೇಳ್ತಾರೆ. ಇನ್ನು ಒಂಚೂರು ಅದಾಕ್ಬೇಕಿತ್ತು ಇದಾಕ್ಬೇಕಿತ್ತು ಅದಮ್ಮಿದ ನೀನ್ ಕರೆಕ್ಟಾಗಿ ಹಾಕಣಕ್ಕಲ್ಲ ಸಾರು ಮಾಡಕ್ಕೆ ಅಂತ ಹೇಳಿ ಅವ್ವ ಮಗ ಕೂತ್ಕೊಂಡಾಗ ಅಂತಿರ್ತಾರೆ. ನೆಟ್ಟಕ್ ಸಾಮಾನ್ ತಂದು ಕೊಡಪ್ಪ, ಆಮೇಕೆಲ್ಲ ನಾನು ಅದಮ್ಮಿದ ಹಾಕಿ ಕೋಳಿ ಸಾರು ಮಾಡ್ಕೊಡ್ತೀನಿ ಅಂತ ಕೇಳ್ಬೇಕು ನೀನು. ನೀನ್ ಸುಮ್ನೆ ಇರ್ತೇನೆ ನೀನು ಒಳ್ಳೆ ಮಂಗ್ನಂಗಿ. ಸರಿ ಕಣ್ ಗೌರಾಜಿ, ಹೋಗಿ ನೋಡ್ತೀನಿ ತಗ ಏನ್ ಮಾಡಿದ್ದಾರೆ ಏನು ಅಂತ ಹೇಳಿ. ಏನಾರ ಸಾರ್ಗೀರ್ ಮಾಡಿದ್ರೆ 1 ಲೋಟ ತಂದು ಕೊಟ್ಟಾನಂತೆ, ಇಬ್ರಿಗೂ 1 ಲೋಟವ. ಸರಿ ಕಣ ಮಾತು, ನನಗೆ ತಂದು ಕೊಡಲ್ಲ ಅಂದ್ರೆ ಪರವಾಗಿಲ್ಲ. ನೀನ್ ಅತ್ತೆನುವೆ ನೀನು ವಾರಗಿತ್ತರು ಚೆನ್ನಾಗಿ ನೋಡ್ಕ. ನಾವೇ ತಂದು ತಿಂತೀವಿ ಕಣಂತೆ. ಯಾವಾಗ್ಲೂ ಒಳ್ಳೆ ಟಮಾಟೋ ಕೊಡು ಈರುಳ್ಳಿ ಕೊಡು ಅಂತಂದ್ರೆ ನಾನು ಓಡ್ತೀನಿ ಅಂತ ಹೇಳಿ ಕೊಡೋಣ ಗೌರಕ್ಕ. 1 ದಿನ ಚಂದ 2 ದಿನ ಚಂದ ಪದೇ ಅದೇ ಕೆಲಸ ಅಂತ ಹೇಳಿ ಪದೇ ಬಚ್ಚಿರ್ತಾಳೆ. ಅಯ್ಯ, ನೇತ್ರನುವೆ ಅವ್ರ ಅತ್ತೆ ಅಂತ ಬುದ್ಧಿನೇ ಕಲ್ತವಳೆ. ನೋಡಕ್ಕಂಗ್ ಮ್ಯಾಕಳಿಕಂಗ್ ಕಾಣ್ತಾಳೆ ಆಟಕ್ಕಂಗ್ ತಗಲಕ್ಷ್ಮಕ್ಕ. ನಾವೇ ಸುಮ್ಮಂಗೆ ನೇತ್ರನ್ ಕಡಿಗೆ ಮಾತಾಡೋದು. ಅವ್ರ ಅತ್ತೆ ಒಳೆ ಕಮ್ಮಲ್ಲ. ಪಿಟ್ಟಿ ಎಲ್ಲಿ ಸಿಗ್ತದೆ ಅಂತ ಹೇಳಿ ನೋಡ್ತಿರ್ತಾರ ಅವ್ರ ತಾನೆಯ.
ನಮ್ಮನೆಗೂ ಬಂದ ಅವತ್ತ ಅದೇನೇನೋ ಇಸ್ಕೊಂಡು ಹೋದ್ಲು ಕಣಮ್ಮ ನಾವು ಸೊಸೆ ಹತ್ರವ. ಅವತ್ತೇನೋ ನಾನು ಸೊಸೆ ಒಂಚೂರ ಕೊತ್ತಂಬರಿ ಸೊಪ್ಪು ಕೊಡಮ್ಮ ಅಂತ ಹೇಳಿ ಹೋದ್ರೆ ಇಳ್ಕಂಡ್ ಮಂಜಕ್ಕ ಅಂತ ಹೇಳಿ ನಾಟಕ ಆಡ್ಕೊಂಡೆ ಕಳ್ಸಿದಾಳಲ್ಲ. ಅವ್ರ ಮನೆ ಕೊತ್ತಂಬರಿ ಸೊಪ್ಪು ಆಟೋ ಅಂತೇಳಿ ಊದವ್ರೆ. ನೋಡಿದ್ರೆ ಕೊಡಬಾರ್ದೆ ನಮ್ಮ ಒಂದು ಕಡ್ಡಿಯ ಕೊಡ್ದಂಗೆ ಕಳ್ಸಿದಾಳೆ. ಬಂದು ನಾವು ಸೊಸೆ ಬಾಯಿಗೆ ಬಂದಂಗೆ ಬೈತುತ್ತು. ಏನು ಕೊಡಬಾರ್ದು ಕಣತ್ತೆ ಅವಳಿಗೆ, ನನಗೆ ಕೊತ್ತಂಬರಿ ಸೊಪ್ಪು ಕೊಡ್ದಂಗೆ ಕಳ್ಸಿದ್ಲು ಅಂತ ಹೇಳಿ. ಬಾರಿ ಕರ್ಬೇಕಣಂತ ನೇತ್ರಂಗೆ ಕಮ್ಮಿ ಕಣಂತಿ. ನನ್ನ ಹತ್ರಕ್ಕೂ ಬಂದು ಒಂದ್ ಲೋಟ ಎಣ್ಣೆ ಮತ್ತೆ ಒಂದ್ ಲೋಟ ಸಕ್ಕರೆ ಎಲ್ಲ ನಿಸ್ಕೊಂಡ್ಲು ಕಣ್ ಲಕ್ಷ್ಮಕ್ಕ. ಕೊಡ್ತೀನಿ ಕಣ್ ಗೌರಾಜಿ, ನಾನು ಮಾತ್ಕೊಂಡ್ ಕೊಡ್ ಗೌರಾಜಿ ಅಂತ ಹೇಳಿ ನಾವು ಸ್ವಾಸಿದ್ದ ಟೈಮಾಗ ನಾನು ಕೊಟ್ಟು ಕಳ್ಸಿದ್ರೆ ಕೊಡಬಾರ್ದೇನು ಲಕ್ಷ್ಮಕ್ಕ. ಕೊಡ್ಲು ಇಲ್ಲ ಏನೂ ಇಲ್ಲ. ನಾನು ಕೇಳಗಂಟ ಕೇಳಿ ಸುಮ್ಮನೆ ಅದೇ ಹತ್ಲಾಗಿ ಇನ್ನು 7 ಸಲ ಕೇಳೋಣ ಅಂತ ಹೇಳಿ ನಾನು ಸೊಸು ಹತ್ಲಾಗಿ ಬಿಟ್ಟಾಕಮ್ಮ ಇನ್ನು ಕೇಳಕ್ಕೆ ಹೋಗ್ಬೇಡ ಹತ್ಲಾಗಿ ನೀನು ಕೇಳ್ತೀಯ ಅವಳು ನಾ ಕೊಡ್ದಿದ್ದಾಳ ಅಂತ ಹೇಳಿ ನನಗೆ ಬೈತತ್ಲಾಗಿ ಸುಮ್ಮನೆ ಅದೇ ಹತ್ತಾಗಿ. ಇಂಥ ಕರುಬಿರಿದ್ರೆ ಇನ್ನೇನಾಗುತ್ತೆ ಹೇಳು. ನಾನು ಜಾಸ್ತಿ ಅದಕ್ಕೆ ಕಣಮ್ಮ. ಅವಳೇ ನಮ್ಮನೆ ಹತ್ರಕ್ಕೂ ನಂಗೆ ಕರ್ಕೊಳಲ್ಲ ಏನಲ್ಲ. ಅವ್ರ ಅತ್ತೆ ಸೊಸರು ಇಬ್ರು ಒಂದೇ ಅವರು. ಅಯ್ಯ ನಾನು ಏನವ್ರ ಮಂತಕ್ಕೆ ಹೋಗೋದು ಇಲ್ಲ, ಅವಳು ಕರೆಯೋದು ಇಲ್ಲ ಏನಲ್ಲ. ಅವಳೇ ಬಂದು ಕೂತ್ಕೊಂತಾಳೆ ಏನು ಮಾಡ್ತಿದ್ಯಾ ಲಕ್ಷ್ಮಕ್ಕ ಅಂತ ಹೇಳಿ. ಅವ್ರ ಅತ್ತೆ ಸುದ್ದಿ ಏನಾರ ಹೇಳ್ತಿರ್ತಾಳಲ್ಲ, ನನಗೂ ಬೇಜಾರಾಗುತ್ತಲ್ಲ ಅಂತ ಹೇಳಿ ಕೂಣಿಸ್ಕೊತೀನಿ ಕೇಳ್ಕೊಳೋಣ ಅಂತ ಹೇಳಿ. ಅವ್ರ ಅತ್ತೆ ಒಂಥರಕ್ಕೆ ಮಾತಾಡ್ತಾಳೆ, ಇವಳೆ ಒಂಥರಕ್ಕೆ ಮಾತಾಡ್ತಾಳೆ. ನಾನು ಸುಮ್ಮನೆ ಏನು ಮಾತಾಡಕ್ಕೆ ಹೋಗಲ್ ಕಣಮ್ಮ. ಅವ್ರ ಮನೆ ಸುದ್ದಿ ನಮ್ಗೆ ಯಾಕೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ ನಾನು ಹತ್ಲಾಗಿ. ಈ ಲಕ್ಷ್ಮಕ್ಕ ಮಾತಾಡೋ ತನಕ ಕಣ್ಣರ ಮನೆ ಸುದ್ದಿ ಮಾತಾಡ್ಬಿಟ್ಟು ಮಾತಾಡಲ್ಲ ಆದ್ಮೇಲೆ ನನಗೆ ಗೌರಕ್ಕ ಅವ್ರ ಮನೆ ಸುದ್ದಿ ಅಂತ ಹೇಳಿ ಡವ್ ಮಾಡ್ತಾಳಲ್ಲ. ಊಟ ಗಂಟ್ಲ ನೇತ್ರ ರತ್ತಿಗೂ ಬಾರಿ ತಂದಾಗ್ತಿದ್ಲು ನಮ್ಮ ಬರೋಕ್ಕಿಂತ ಮುಂಚೆ. ಈಗಾಗಲೇ ನೋಡಿ ಏನಂತ ಡವ್ ಮಾಡ್ತಿದ್ದಾಳೆ ಅಂತ ಹೇಳಿ. ಈ ಲಕ್ಷ್ಮಕ್ಕ ಹೆಂಗೆ ಕಮ್ಮಿ ಅಲ್ಲ ಅವಳು. ನಾನೇನು ನಂಬಲ್ಲ, ಸುಮ್ಮನೆ ಬರ್ತೀನಿ ಆಟಯ್ಯ ಏನಂತ ಮಾತಾಡ್ತಾಳೆ ಕೇಳ್ಕೊಳ್ಳೋಣ ಅಂತ. ಇದೇನು ಗೌರಕ್ಕ ಹತ್ಲಾಗ ತಿರ್ಕೊಂಡೇನೋ ಮಾತಾಡ್ತಿದ್ದಲ್ಲ, ಜೋನ್ ಮಾತಾಡ್ತಿದ್ಯಾ ಒಬ್ಬೊಬ್ಳೆಯ. ನಾನಿನ್ ಮುಂದೆ ಗುಂಡ್ಕ ಕೂತಲ್ವಾ ಜೋರಾಗೆ ಮಾತಾಡು. ಅದೇನು ಅಟ್ಲ ತೇಕ ಮಾತಾಡ್ತಿದ್ದೀನಿ ಅಂತಾನೆ ಹತ್ಲಾಗಿ. ಅಯ್ಯ ಏನು ಇಲ್ಕಂಡ್ ಲಕ್ಷ್ಮಿ ಸುಮ್ಮನೆ ಹತ್ಲಾಗ ತಿರ್ಕೊಂಡು ಮಾತಾಡ್ತಿದ್ದಿ. ನಮ್ಮ ಅಜ್ಜನ್ ಕುರಿ ಬಿಡ್ಕೊಂಡು ಓದ್ತಾ ಇಲ್ವಾ, ಬಿಸ್ಲು ನತ್ತಿ ಮೆಕ್ ಬರ್ತಲ್ಲ ಅಂತ ಹೇಳಿ ಮಾತಾಡ್ತಿದ್ದೆ ಕಣಂತಾಗ. ನಿಮ್ಮ ಅಜ್ಜಲ್ಲಿ ಊಟ ಗಂಟೆ ಇರುತ್ತಾಗ ಕುರಿ ಬಿಟ್ಕೊಂಡು ಹೋಗ್ದಾನೆಯ ಅವ ಅಜ್ಜನ ಜೀವನ ಈಟ ಗಂಟ ಮಂತಕ್ಕಿರೋದು. ಇನ್ನು ನನ್ನ ಗಂಡನೇ ಹೇಳ್ಬೇಕಾರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಚಂಗ್ ಹೊಡಿತಿರ್ತಾರೆ ಅಂತ ಹೇಳಿ ನಿಮ್ಮ ಅಜ್ಜಿ ಊಟ ತಿಗಾಲಿ ಹೋಯ್ರತ್ಕೊಂಡ್ ತಗೊಳಮ್ಮ. ನೀನೇನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಅವ ಅಜ್ಜಂಗೆ ಜಮೀನು ದನ ಎಮ್ಮೆ ಕರ ಅಂತಂದ್ರೆ ಬಾಳ ಪ್ರಾಣ ಕಣಂತಾಗ. ಊಟ ಗಂಟೆ ಎಲ್ಲಿರುತ್ತೆ. ಅದೆಲ್ಲ ಸರಿ, ಕೂಲಿಗೆಲ್ಲ ಹೋಗ್ತೀರ ಮನಳಿಕೆ? ಅಯ್ಯ ಕೂಲಿನೂ ಇಲ್ಲ ಏನು ಇಲ್ಲ ಕಣ್ಗಾರಕ್ಕೂ. ನನಗೂ ಒಳ್ಳೆ ತಲೆ ಕೆಟ್ಟದಾಗ ಐತಿ. ನೋಡಿದ್ರೆ ಮನೆಗೆ ₹1 ದುಡ್ಡಿಲ್ಲ ಏನಿಲ್ಲ. ಕೂಲಿನೂ ಹಿಂಗ ಕೂತದಿ ಏನು ಮಾಡೋದ ಏನ ಕಾಣೆ ಕಣ್ಗವ್ರಕ್ಕ. ಅದೆಲ್ಲ ಸರಿ, ನೀನ್ ಯಾಕೆ ಗೌರಕ್ಕ ಹಿಂಗ್ ಕೇಳ್ತಿದ್ಯಾ? ಏನಾರ ನಿಮ್ಮ ಮನೆ ಕೂಲಿಗಿಲಿ ಕೆಲ್ಸಕ್ಕೆ ಬರ್ಬೇಕಾ ಹೆಂಗೆ? ಹ್ಞೂ ಕಣಮ್ಮ, ನೀನು ನೇತ್ರ ಎಲ್ಲ ಬಂದ್ಬಿಡಿ ನಾಳಿಕ್ ಮತ್ತೆ. ನಾವು ಒಂಚೂರ ರಾಗಿ ಮಿಷಿನ್ ಕೊಡ್ಬೇಕು, ಅದನ್ನು ಕ್ಲೀನ್ ಮಾಡ್ಕೊಂಡೆಲ್ಲ ಮಾಡ್ಕೋಬೇಕಲ್ಲಮ್ಮ. ಅದ್ ಕೇಳಿ ಬಂದ್ಬಿಡಿ ಹತ್ಲಾಗಿ. ನಮ್ಮ ಅಜ್ಜಿ ಕೈಲು ನನ್ನ ಕೈಲುವೆ ಇಬ್ರು ಕೈಲೆಲ್ಲ ಆಗುತ್ತಮ್ಮ. ತೀರಾ ನಾವು ಶ್ವಾಸ ಹಂಗ ಮಾಡ್ಕೊಳುತ್ತೆ. ನನ್ನ ಕೈಲಿ ಆಗ್ತಿಲ್ ಕಣಮ್ಮ ಯಾಕ ದಿನಕ್ಕೆ. ಅದ್ ಕೇಳಿ ನಿಮ್ಮಿಬ್ರಿಗೂ ಹೇಳೋಗಣ ಅಂತ ಹೇಳಿ ಬಂದೋದನಿ. ಮತ್ತೆ ಮರಿದಂಗೆ ಬಂದ್ಬಿಡಿ. ತಿಂಡಿ ಎಲ್ಲ ನಮ್ಮ ಮನೆಗೆ ಮಾಡಿಸ್ತೀನಿ ನಾನು. ಒತ್ಲಂತೆ ಬಂದ್ಬಿಡ್ರಮ್ಮ. ಮಿಷಿನ್ ಎಲ್ಲ ಒಂದು 9-10 ಗಂಟೆ ಹೊತ್ತಿಗೆ ಬರುತ್ತಂತೆ. ಆಟೋತಿಗೆ ಬಂದ್ಬಿಡಿ ಮತ್ತೆ ನೀವು. ಸರಿ ಕಂತಾಗ ಅಕ್ಕ ಬರ್ತೀವಿ. ನಮ್ಗೂ ಕೂಲಿ ಇಲ್ದಾನೆ ಮಂತಾಕಿದೀವಿ. ಹೆಂಗ ದೇವ್ರು ಬಂದು ಕರಿತಿದ್ಯಾ ಬರ್ತೀವಿ. ಮತ್ತೆ ನೇತ್ರಂಗೆ ಸುಡುವಂಗೆಲ್ಲ ಹೇಳ್ಬಿಡಮ್ಮ. ನಾನು ನೇತ್ರಂಗೆ ಹೇಳೋದೇ ಮರ್ತ್ಬಿಟ್ಟೆ. ಹೇಳ್ಬಿಟ್ಟು ಮತ್ತೆ ಕರ್ಕಂಬ ಮರ್ತ್ಕಿರ್ತೀಯ ಆಮೇಲೆ ನೀನು. ಇಲ್ಕಂತಾಗ ಗೌರಕ್ಕ ನಾನು ಯಾಕೆ ಮರೆಯಂತಾಗ ಕೂಲಿ ಇಲ್ದಾನೆ ಮಂತಾಕಿದೀವಿ. ಬರ್ತೀವಿ ಕಣಂತೆ ಅಲ್ಲವ. ಸರಿ ಸ್ನೇಹಿತರೆ, ನಾನು ಒಂಚೂರು ಮನೆ ತಕ್ಕ ಕೆಲಸ ಐತೆ. ಮತ್ತೆ ಹೋಗಿ ಬರ್ತೀನಿ. ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.